ಕ್ರಿಕೆಟ್ ಟ್ರೋಫಿಯನ್ನು ತನ್ನ ಮುಡಿಗೇರಿಸಿಕೊಳ್ಳಲಿ ಅನ್ನೋದು ಅನೇಕ ಕ್ರಿಕೆಟ್ ಅಭಿಮಾನಿಗಳ ಆಶಯ. ಇದಕ್ಕೋಸ್ಕರ ಕ್ರೀಡಾಭಿಮಾನಿಗಳು ಪ್ರಾರ್ಥನೆಯ ಮೊರೆ ಕೂಡ ಹೋಗ್ತಿದ್ದಾರೆ. ಭಾರತ ತಂಡಕ್ಕೆ ನಿಮ್ಮ ನಡುವೆ ಇರುವಂತಹ ಕ್ರಿಕೆಟ್ ಅಭಿಮಾನಿಗಳು ಯಾವ ರೀತಿ ವಿಶ್ ಮಾಡಿದ್ದಾರೆ, ಶುಭ ಹಾರೈಸಿದ್ದಾರೆ ನೋಡೋಣ. ನಾನು ಮೊದಲನೇದಾಗಿ ತುಂಬ ದೊಡ್ಡ ಕ್ರಿಕೆಟ್ ಫ್ಯಾನ್. ತುಂಬ ವರ್ಷಗಳಿಂದ ನಾನು ಕ್ರಿಕೆಟ್ನ ನೋಡ್ತಾ ಬಂದಿದ್ದೀನಿ ಆ್ಯಂಡ್ ತುಂಬ ಒಳ್ಳೆ ಟೀಮ್ ಕೂಡ ಇದೆ. ಈ ಸತಿ T20 ವರ್ಲ್ಡ್ ಕಪ್ಪಲ್ಲಿ ತುಂಬ ಒಳ್ಳೆ ಪ್ರದರ್ಶನ ಕೊಡ್ತಿದ್ದಾರೆ ನಮ್ಮ ಭಾರತ ತಂಡ. ತುಂಬ ರೋಚಕವಾಗಿರುತ್ತೆ ಅನ್ನೋದಂತೂ 100% ಅಂತೂ ಗ್ಯಾರಂಟಿ ಇದೆ. ಖುಷಿ ಅಂತೂ ತುಂಬ ಇದೆ, ಜೊತೆ ಕ್ಯೂರಿಯಾಸಿಟಿನೂ ಇದೆ. ಬಿಕಾಸ್ ದಿಸ್ ಇಸ್ ಅ ಫಸ್ಟ್ ಮ್ಯಾಚ್ ಅಗೇನ್ಸ್ಟ್ ನ್ಯೂಜಿಲೆಂಡ್ ಇನ್ ಅ ಸಚ್ ಅ ಬಿಗ್ ಸ್ಟೇಡಿಯಂ, ಇಂಡಿಯಾಸ್ ಬಿಗ್ಗೆಸ್ಟ್ ಸ್ಟೇಡಿಯಂ, ದಟ್ ಈಸ್ ನರೇಂದ್ರ ಮೋದಿ ಸ್ಟೇಡಿಯಂ. ಆ್ಯಂಡ್ ಲೈಕ್ everyone are praying, and from our college side we are also praying to get the first win against the New Zealand in this T20 cup. ಆ್ಯಕ್ಚುಲಿ ತುಂಬ ಎಕ್ಸೈಟ್ ಆಗಿದ್ದೀವಿ. ಹೆಂಗಿದೆ ಅಂದರೆ ಲಾಸ್ಟ್ ಸೆಮಿಫೈನಲ್ ಮ್ಯಾಚ್ ಕೂಡ ನೋಡಿದೆ ನಾನು. ಇಟ್ ವಾಸ್ ವೆರಿ ಥ್ರಿಲ್ಲಿಂಗ್ ಅಂತಲೇ ಹೇಳ್ಬೋದು. ಬೂಮ್ರಾ ಹೆಂಗೆ ಬೌಲಿಂಗ್ ಎಲ್ಲ ಮಾಡಬೇಕಾದ್ರೆ ಬ್ಯಾಟ್ಸ್ಮನ್ಗೆ ಎಷ್ಟು ಪ್ರೆಷರ್ ಇತ್ತು ಸೆಮಿಫೈನಲ್ಸಲ್ಲಿ, ದ ಸೇಮ್ ವೇ ಈ ಫೈನಲ್ಸಲ್ಲಿ ನಾವು ಅದೇ ವಿಕೆಟ್ಸ್ ಜಾಸ್ತಿ ತೆಗೀಲಿ. ಗೊತ್ತು ತುಂಬ ಸ್ಟ್ರಾಂಗ್ ಇದೆ ಈ ವರ್ಷ ಅಂತ. ಆದರೆ ಏನಂದರೆ 2019 ODI ಮ್ಯಾಚ್ ಪ್ರಕಾರ ತೊಗೊಂಡ್ರೆ ನ್ಯೂಜಿಲ್ಯಾಂಡೂ ಚೆನ್ನಾಗಿದ್ದಾರೆ ಅವಾಗಿಂದ. ಸೊ ಅವ್ರ ಬೌಲಿಂಗ್ಗೆ ಕರೆಕ್ಟಾಗಿ ನೋಡ್ಕೊಂಡು ಆಡಬೇಕು. ಬಟ್ ಅದನ್ನು ಬಿಟ್ಟರೆ ಇನ್ನೇನಿಲ್ಲ. ಇಂಡಿಯಾ ಆಲ್ ದಿ ವೆರಿ ಬೆಸ್ಟ್. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ವೇಟಿಂಗ್ ಫಾರ್ ದಟ್ ಮೂಮೆಂಟ್. ಆ್ಯಕ್ಚುಲಿ ನ್ಯೂಜಿಲ್ಯಾಂಡು ಸ್ವಲ್ಪ ಸ್ಟ್ರಾಂಗ್ ಟೀಮೇ, ಮತ್ತು ಅವರು ಲಾಸ್ಟ್ವರೆಗೂ ಆಡೋ ಟೀಮೇ ಅದು. ಬಟ್ ಅವ್ರ ಮೇಲೆ ನಾವು ಗೆಲ್ಲಬೇಕು. ಆ್ಯಂಡ್ ಫಸ್ಟ್ ಫೈನಲ್ಸ್ ನ್ಯೂಜಿಲೆಂಡ್ ಮೇಲೆ ಆಡ್ತಿರೋದು. ಸೊ ವಿ ಆರ್ ಟು ಎಕ್ಸೈಟೆಡ್ ಫಾರ್ ದಟ್. ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀವಿ. ಬಟ್ ಇಂಡಿಯಾ ವಿನ್ ಆಗಲೇಬೇಕು. ಸೆಕೆಂಡ್ ಟೈಮ್ ಕಂಟಿನ್ಯೂಸ್ ಆಗಿ ಟ್ರೋಫಿ ಗೆದ್ದರೆ ತುಂಬ ಚೆನ್ನಾಗಿರುತ್ತೆ. ಆಸ್ಟ್ರೇಲಿಯಾ ಈ ರೆಕಾರ್ಡ್ ಮಾಡಿದೆ, ಬಟ್ ಇಂಡಿಯಾ ಕೂಡ ಈ ರೆಕಾರ್ಡ್ ಮಾಡಿದೆ, ಚೆನ್ನಾಗಿರುತ್ತೆ. ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ. ಅಷ್ಟು ಅವ್ರ ಒಪಿನಿಯನ್ ಕೊಟ್ಟಿದ್ದಾರೆ, ಅವ್ರ ಅನಿಸಿಕೆಗಳನ್ನು ಹಂಚ್ಕೊಂಡಿದ್ದಾರೆ. ನಾನು ಹೇಳೋದು ಇಷ್ಟೇ, ಮೈಸೂರು ಪಕ್ಕ ಮಂಡ್ಯ, ಗೆಲ್ಲೋದು ನಮ್ಮ ಇಂಡಿಯಾ. ಆಮೇಲೆ ಏನು ಅಂತಂದರೆ ಕ್ರಿಕೆಟ್ಗೆ ಯಾವತ್ತೂ ಇರುತ್ತೆ ನಮ್ಮ ಒಲವು. ಭಾರತಕ್ಕೆ ಈ ಸತಿ ಖಂಡಿತ ಗೆಲುವು. ಅಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಗೆದ್ದಾದ್ಮೇಲೆ ಏನು ಅಂತಂತಂದರೆ ನಾವು ಹೇಳೋದು ಒಂದೇ ಮೇಡಮ್. ಏನು ಅಂತಂತಂದರೆ ನಮ್ಮ ಬೇರೆ ಹಬ್ಬ ಹೇಗೆ ಆಚರಿಸ್ತೀವಿ, ನಾವು ಯಾವುದೇ ಹಬ್ಬ ಹೇಗೆ ಆಚರಿಸ್ತೀವಿ, ಕ್ರಿಕೆಟು ಅಂತಂದ್ರೂ ನಮಗೊಬ್ಬ ಹಬ್ಬದ ವಾತಾವರಣನೇ ಇರುತ್ತೆ ಎಲ್ಲ ಕಡೆನೂ. ಸೊ ಏನು ಅಂತಂತಂದರೆ ಹೋಲಿ ಮೊನ್ನೆ ಆಚರಿಸಿದ್ದೀವಿ, ಯಾರೋ ಗೊತ್ತು ಮತ್ತೊಮ್ಮೆ ಆಚರಿಸೋಂಥ ಕ್ಷಣವನ್ನು ಬರ್ಬೋದು ಅಂತ ಅಂದ್ಕೊತೀವಿ. ಈ ವರ್ಷದ T20 ಕ್ರಿಕೆಟ್ ಮ್ಯಾಚ್ ಬಹಳ ಒಂಥರ ವಿಸ್ಮಯಕಾರಿಯಾಗಿತ್ತು, ಅಚ್ಚರಿಯನ್ನುಂಟು ಮಾಡ್ತು. ಅದು ಎಲ್ಲ ಮ್ಯಾಚ್ಗಳನ್ನ ಗೆದ್ಕೊಂಡು ಬಂದು ಒಂದು ಮ್ಯಾಚನ್ನು ಸೋತು ಮತ್ತೆ ಉಳಿದ 2 ಮ್ಯಾಚ್ಗಳನ್ನ ಭಾಳ ಅದ್ಭುತವಾಗಿ ಒಂದು ಸಾಂಘಿಕವಾಗಿ ಆಟವನ್ನು ಆಡಿ ಇವತ್ತು ಫೈನಲ್ಗೆ ತಲುಪಿದ್ದಾರೆ. ಮತ್ತು ನಮ್ಮ ಎಲ್ಲ ಕ್ರೀಡಾಳುಗಳು, ಈ ಕ್ರಿಕೆಟ್ ಪಟುಗಳು ಏನಿದ್ದಾರೆ ಆಡುವ 11ರ ಬಳಗದಲ್ಲಿ, ಮತ್ತು ಎಲ್ಲರಿಗೂ ಕೂಡ ನಾನು ವಿಶ್ ಮಾಡಲಿಕ್ಕೆ ಇಷ್ಟಪಡ್ತೀನಿ.